ನಮ್ ಜೊತೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಇದೇನು ಸರ್ ಉಚ್ಚಾಟನೆ ಯತ್ನಾಳು ಉಚ್ಚಾಟನೆ ಈಗ 3ನೇ ಬಾರಿ ನಿಮ್ಮನ್ನ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿ ಹೈಕಮಾಂಡ್ ಏನ್ ಹೇಳ್ತೀರಿ ಸರ್? ಫಸ್ಟ್ ರಿಯಾಕ್ಷನ್. ಸತ್ಯ ಮಾತಾಡ್ತಾರೆ, ನೇರ ಮಾತಾಡ್ತಾರೆ. ಭ್ರಷ್ಟಾಚಾರ ಹಗರಣದಲ್ಲಿ ಸಿಕ್ಕಂತ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತಾಡಿದ್ದಕ್ಕೆ 3 ಸಲ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪನೇ ಇದ್ದಾನೆ. ಯಡಿಯೂರಪ್ಪನ ಕಾರಣ. ಉಚ್ಚಾಟನೆ ಕೂಡಲೇ ಯಡಿಯೂರಪ್ಪನ ಪರವಾಗಿ ಮಾತಾಡೋದಕ್ಕೂ ಉಚ್ಚಾಟನೆ ಇದೆ, ಯಡಿಯೂರಪ್ಪನ ವಿರುದ್ಧವಾಗಿನೂ ಉಚ್ಚಾಟನೆ ಇದೆ. ಉಚ್ಚಾಟನೆ ಆದ ಕೂಡಲೇ ವಿಜೇಂದ್ರ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲೂ ಒಂದ್ ಕಡೆ ಪಕ್ಷ ಯತ್ನಾಳ್ ಅವರ ನಡೆಯೆಲ್ಲ ಅವಲೋಕನ ಮಾಡಿನೇ ಅನಿವಾರ್ಯವಾಗಿ ಈ ಒಂದು ಕ್ರಮವನ್ನ ತೆಗೆದುಕೊಂಡಿದೆ ಅನ್ನೋ ಮಾತನ್ನ ಮಾಡ್ಲಿ ಅವಂದೇನೇನು ಅವಲೋಕನ ಈಗ ಗುರ್ತಾಗ್ತತಿ ಕೆಲವು ದಿವಸ ಅವಂದು ಗುರ್ತಾಗ್ತೈತಿಲ್ಲ. ಏನ್ ಸರ್ ಏನ್ ಗೊತ್ತಾಗುತ್ತೆ ಸರ್? ಬಂದು ನೋಡ್ತಾ ಇರ್ರಿ, ಕಾದು ನೋಡ್ರಿ. ಈಗ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ, ಅವರ ಮುಂದಿನ ನಡೆ ಏನಿರುತ್ತೆ ಅಂತ ಸರ್? ಈಗ ನಾ ಎಕ್ದಮ್ ಫ್ರೀ ಇದೀನಿ, ಫ್ರೀ ಬರ್ಡ್. ನನಗೆ ಯಾರೇನು ಹೈಕಮಾಂಡ್ ಇಲ್ಲ, ನನಗೆ ಜನರೇ ಹೈಕಮಾಂಡು, ಹಿಂದೂಗಳೇ ಹೈಕಮಾಂಡು. ಅವ್ರು ಏನ್ ಹೇಳ್ತಾರೆ ಹಂಗೆ ಮಾಡ್ತಾನೆ. ಉಚ್ಚಾಟನೆ ಆದ ಕೂಡಲೇ ಸರ್ ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು, ಪಕ್ಷದ ಬಹುತೇಕವಾಗಿ ನಾಯಕರು ವಿಜೇಂದ್ರ ಹೊರತುಪಡಿಸಿ ಎಲ್ಲಾ ನಾಯಕರುಗಳು ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ. ಮತ್ತೊಮ್ಮೆ ಇದನ್ನ ಮರುಪರಿಶೀಲನೆ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಿ ಸರ್? ಮತ್ತೆ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ನಿಮ್ಮ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಹಿಂದುತ್ವದ ಒಬ್ರು ನಮ್ಮ ಧ್ವನಿನ ಕಿತ್ಕೊಂಡಿದ್ದಾರೆ ಅನ್ನುವಂಥದ್ದು. ಹೌದು, ಎಲ್ಲ ನೋಡಿ. ಯಾವ ಲೋಕಸಭಾ ಪಾರ್ಲಿಮೆಂಟ್ ಮೆಂಬರ್ ಯಾರು ರಾಘವೇಂದ್ರ ಬಿಟ್ಟರೆ ಯಾರು ವಿಜೇಂದ್ರನ ಅಧ್ಯಕ್ಷತೆಗೆ ಒಪ್ಪಿಗೆ ಇಲ್ಲ. ಅವ್ರೆಲ್ಲರಿಗೂ ಬೇಜಾರಿದೆ. ಅವನ ದುರಂಕಾರ, ಅವನ ಒಂದು ಸ್ಟೈಲ್ ಆಫ್ ವರ್ಕಿಂಗು, ಅಲ್ಲಿಂದ ಅವನ ಹಿಂದಿರುವಂತ ಒಂದು ಲೋಫರ್ಸ್ ಗ್ಯಾಂಗು ಅಂಥವ್ನು ತೊಗೊಂಡು ಪದಾಧಿಕಾರಿ ಮಾಡಿಕೊಂಡು ಏನೇನೇನೋ ನಡೆಸಿದ್ದಾನೆ. ಅದಕ್ಕೆ ಯಾರೂ ಸಮಾಧಾನ ಇಲ್ಲ. ಹಿರಿಯ ಏನು ನಮ್ಮ ಪಕ್ಷದ ನಾಯಕರಿದ್ದಾರೆ, ಅವ್ರು ಯಾರಿಗೂ ಗೌರವವಿಲ್ಲ. ಶ್ರೀರಾಮುಲು ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ಒಬ್ಬ ಹಿರಿಯ ನಾಯಕ ನಮ್ಮ ಪಕ್ಷದಲ್ಲಿ, ಅವ್ರ ಬಗ್ಗೆ ಅಪಮಾನ ಮಾಡುವಂಥದ್ದು, ಬೊಮ್ಮಾಯಿಗೆ ಅಪಮಾನ ಮಾಡುವಂಥದ್ದು, ಎಲ್ಲರೂ ನೋವಿದೆ. ಆರ್ ಅಶೋಕ್ಗೆ ನೋವಿದೆ. ನೀವು ನೋಡಿದಲ್ಲ, ಆರ್ ಅಶೋಕರು ಸಹಿತ ಮನೆಯ ಅಧಿವೇಶನದಲ್ಲಿ ಹೆಚ್ಚು ಜೊತೆಗೆ ಸರಸ ಸಲಾಪ ಮಾಡಲೇ ಇಲ್ಲ, ಅಟ್ಟಕಟ್ಟೆ ಇದ್ರು. ಅಂದ್ರೆ ಅಶ್ವಥ್ ನಾರಾಯಣ ಅವ್ರ ಜೊತೆಗಿಲ್ಲ, ಅರವಿಂದ್ ಬೆಲ್ಲದಿಲ್ಲ, ಯಾರೂ ಇಲ್ಲ. ಏನ್ ಸರ್ ಉಚ್ಚಾಟನೆ ಯತ್ನಾಳು ಉಚ್ಚಾಟನೆ ಈಗ 3ನೇ ಬಾರಿ ನಿಮ್ಮನ್ನ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿ ಹೈಕಮಾಂಡ್ ಏನ್ ಹೇಳ್ತೀರಿ ಸರ್? ಫಸ್ಟ್ ರಿಯಾಕ್ಷನ್. ಸತ್ಯ ಮಾತಾಡ್ತಾರೆ, ನೇರ ಮಾತಾಡ್ತಾರೆ. ಭ್ರಷ್ಟಾಚಾರ ಹಗರಣದಲ್ಲಿ ಸಿಕ್ಕಂತ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತಾಡಿದ್ದಕ್ಕೆ 3 ಸಲ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪನೇ ಇದ್ದಾನೆ. ಯಡಿಯೂರಪ್ಪನ ಕಾರಣ. ಉಚ್ಚಾಟನೆ ಕೂಡಲೇ ಯಡಿಯೂರಪ್ಪನ ಪರವಾಗಿ ಮಾತಾಡೋದಕ್ಕೂ ಉಚ್ಚಾಟನೆ ಇದೆ, ಯಡಿಯೂರಪ್ಪನ ವಿರುದ್ಧವಾಗಿನೂ ಉಚ್ಚಾಟನೆ ಇದೆ. ಉಚ್ಚಾಟನೆ ಆದ ಕೂಡಲೇ ವಿಜೇಂದ್ರ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲೂ ಒಂದ್ ಕಡೆ ಪಕ್ಷ ಯತ್ನಾಳ್ ಅವರ ನಡೆಯೆಲ್ಲ ಅವಲೋಕನ ಮಾಡಿನೇ ಅನಿವಾರ್ಯವಾಗಿ ಈ ಒಂದು ಕ್ರಮವನ್ನ ತೆಗೆದುಕೊಂಡಿದೆ ಅನ್ನೋ ಮಾತನ್ನ ಮಾಡ್ಲಿ ಅವಂದೇನೇನು ಅವಲೋಕನ ಈಗ ಗುರ್ತಾಗ್ತತಿ ಕೆಲವು ದಿವಸ ಅವಂದು ಗುರ್ತಾಗ್ತೈತಿಲ್ಲ. ಏನ್ ಸರ್ ಏನ್ ಗೊತ್ತಾಗುತ್ತೆ ಸರ್? ಬಂದು ನೋಡ್ತಾ ಇರ್ರಿ, ಕಾದು ನೋಡ್ರಿ. ಈಗ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ, ಅವರ ಮುಂದಿನ ನಡೆ ಏನಿರುತ್ತೆ ಅಂತ ಸರ್? ಈಗ ನಾ ಎಕ್ದಮ್ ಫ್ರೀ ಇದೀನಿ, ಫ್ರೀ ಬರ್ಡ್. ನನಗೆ ಯಾರೇನು ಹೈಕಮಾಂಡ್ ಇಲ್ಲ, ನನಗೆ ಜನರೇ ಹೈಕಮಾಂಡು, ಹಿಂದೂಗಳೇ ಹೈಕಮಾಂಡು. ಅವ್ರು ಏನ್ ಹೇಳ್ತಾರೆ ಹಂಗೆ ಮಾಡ್ತಾನೆ. ಉಚ್ಚಾಟನೆ ಆದ ಕೂಡಲೇ ಸರ್ ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು, ಪಕ್ಷದ ಬಹುತೇಕವಾಗಿ ನಾಯಕರು ವಿಜೇಂದ್ರ ಹೊರತುಪಡಿಸಿ ಎಲ್ಲಾ ನಾಯಕರುಗಳು ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ. ಮತ್ತೊಮ್ಮೆ ಇದನ್ನ ಮರುಪರಿಶೀಲನೆ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಿ ಸರ್? ಮತ್ತೆ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ನಿಮ್ಮ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಹಿಂದುತ್ವದ ಒಬ್ರು ನಮ್ಮ ಧ್ವನಿನ ಕಿತ್ಕೊಂಡಿದ್ದಾರೆ ಅನ್ನುವಂಥದ್ದು. ಹೌದು, ಎಲ್ಲ ನೋಡಿ. ಯಾವ ಲೋಕಸಭಾ ಪಾರ್ಲಿಮೆಂಟ್ ಮೆಂಬರ್ ಯಾರು ರಾಘವೇಂದ್ರ ಬಿಟ್ಟರೆ ಯಾರು ವಿಜೇಂದ್ರನ ಅಧ್ಯಕ್ಷತೆಗೆ ಒಪ್ಪಿಗೆ ಇಲ್ಲ. ಅವ್ರೆಲ್ಲರಿಗೂ ಬೇಜಾರಿದೆ. ಅವನ ದುರಂಕಾರ, ಅವನ ಒಂದು ಸ್ಟೈಲ್ ಆಫ್ ವರ್ಕಿಂಗು, ಅಲ್ಲಿಂದ ಅವನ ಹಿಂದಿರುವಂತ ಒಂದು ಲೋಫರ್ಸ್ ಗ್ಯಾಂಗು ಅಂಥವ್ನು ತೊಗೊಂಡು ಪದಾಧಿಕಾರಿ ಮಾಡಿಕೊಂಡು ಏನೇನೇನೋ ನಡೆಸಿದ್ದಾನೆ. ಅದಕ್ಕೆ ಯಾರೂ ಸಮಾಧಾನ ಇಲ್ಲ. ಹಿರಿಯ ಏನು ನಮ್ಮ ಪಕ್ಷದ ನಾಯಕರಿದ್ದಾರೆ, ಅವ್ರು ಯಾರಿಗೂ ಗೌರವವಿಲ್ಲ. ಶ್ರೀರಾಮುಲು ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ಒಬ್ಬ ಹಿರಿಯ ನಾಯಕ ನಮ್ಮ ಪಕ್ಷದಲ್ಲಿ, ಅವ್ರ ಬಗ್ಗೆ ಅಪಮಾನ ಮಾಡುವಂಥದ್ದು, ಬೊಮ್ಮಾಯಿಗೆ ಅಪಮಾನ ಮಾಡುವಂಥದ್ದು, ಎಲ್ಲರೂ ನೋವಿದೆ. ಆರ್ ಅಶೋಕ್ಗೆ ನೋವಿದೆ. ನೀವು ನೋಡಿದಲ್ಲ, ಆರ್ ಅಶೋಕರು ಸಹಿತ ಮನೆಯ ಅಧಿವೇಶನದಲ್ಲಿ ಹೆಚ್ಚು ಜೊತೆಗೆ ಸರಸ ಸಲಾಪ ಮಾಡಲೇ ಇಲ್ಲ, ಅಟ್ಟಕಟ್ಟೆ ಇದ್ರು. ಅಂದ್ರೆ ಅಶ್ವಥ್ ನಾರಾಯಣ ಅವ್ರ ಜೊತೆಗಿಲ್ಲ, ಅರವಿಂದ್ ಬೆಲ್ಲದಿಲ್ಲ, ಯಾರೂ ಇಲ್ಲ.